ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಬರ್ರಿ ಇವತ್ತು ಮತ್ತೊಂದು ವಿಡಿಯೋದೊಂದಿಗೆ ಬಂದೀನಿ. ಏನು ನಮ್ಮ ಅಜ್ಜಿಗಳು ರೆಸಿಪಿ ಹೇಳಕತ್ತಾರಪ್ಪ ಅಂದ್ರೆ ರೀ, ಇದು ಕಡ್ಲಿ ಪಲ್ಯ ಹೊಲ್ದಾಗಿಂದ ನೀನು ಹರ್ಕೊಂಬಂದಾರ, ಅದರ ರೆಸಿಪಿ ಹೇಳಕತ್ತಾರ ನೋಡ್ರಿ. ಕಡ್ಲಿ ಪಲ್ಯ ಹರ್ಕೊಂಬಂದಾರ ನೋಡ್ರಿ. ಮತ್ತು ನೋಡ್ರಿ ಇದೆಷ್ಟು ಪಲ್ಯ ಇರ್ತಾರಲ್ಲ ಅಷ್ಟು ಗಿಡ ಪಡ್ಡಿ ಹೊಡಿತಿರುತ್ತೆ. ಎಷ್ಟು ಗಿಡ ಚೂಟೋದ್ರಿಂದ ಅದು ಸಣ್ಣ ಮ್ಯಾಲಿಂದ ಎಷ್ಟು ಕುಡಿ ಚೂಟ್ಕೋತಾರಲ್ಲ ಅಷ್ಟು ಗಿಡ ಪಡ್ಡು ಹೊಡಿತಿರುತ್ತೆ. ಇದು ನೋಡ್ರಿ, ಇದಕ್ಕೆ ಬೇಕಾಗಿರುವಂಥ ಐಟಮ್ಗಳು ಏನಪ್ಪ ಅಂದ್ರೆ ರೀ, ಹಸಿದ ಮಾಡ್ತಾರೆ. ಇದು 3-4 ಕೆಮ್ಮೆಣ್ಸಿಕಾಯಿ ಅಂತ 3-4 ಬೆಳ್ಳುಳ್ಳಿ ಹೆಸರು ನೋಡ್ರಿ. ಆಮೇಲೆ ಜೀರಿಗೆ ಹಾಕ್ಕೊಂಡು ನೋಡ್ರಿ ಸಣ್ಣದಾಗಿ ಕುಟ್ಕೊಳಕತ್ತಾರ. ಈಗ ಕಡ್ಲಿ ಪಲ್ಯ ಹಾಕ್ಕೊಂಡ ಮ್ಯಾಲೆ ಸ್ವಲ್ಪ ಉಪ್ಪು ಹಾಕೋತಾರೆ ನೋಡ್ರಿ, ರುಚಿ ತಕ್ಕಟ್ಟು ಉಪ್ಪು ಹಾಕ್ಕೊಂಡ ಅವೆಲ್ಲ ಸಣ್ಣದಾಗಿ ಕುಟ್ಕೋತಾರೆ. ಇದರಲ್ಲಿ 2 ವಿಧದಲ್ಲಿ ಹೇಳ್ತಾರೆ. ಒಂದು ಕಡ್ಲಿ ಪಲ್ಯ ಚಟ್ನಿ, ಒಂದು ಕಡ್ಲಿ ಪಲ್ಯ ಮಾಡಿ ತೋರ್ಸೋದು ಹೇಳ್ತಾರೆ, ಪಲ್ಯ ಮಾಡಿ ತೋರ್ಸತ್ತಾರೆ. ಆಮೇಲೆ ನೋಡ್ರಿ ಇದು ಬಂದುಬಿಟ್ಟು ಸಣ್ಣದಾಗಿ ಕುಟ್ಕೋತಾರೆ ನೋಡ್ರಿ. ಅಗದಿ ಸಣ್ಣ ಅಂದ್ರೆ ಅಗದಿ ಸಣ್ಣ ಆಗಿರಿಸಿ ಆ ಥರ ಸಣ್ಣ ಕುಟ್ಕೋತಾರೆ. ಇದು ನೋಡ್ರಿ ಕಡ್ಲಿ ಪಲ್ಯ ಚಟ್ನಿ ಅಂತಾರೆ. ಈ ಥರ ಸಣ್ಣದಾಗಿ ಕುಟ್ಕೋಬೇಕು ಅಗದಿ. ಆಮೇಲೆ ಈ ರೆಸಿಪಿ ಇದಾಯ್ತು ನೋಡ್ರಿ, ಇದು 1ನೇ ರೆಸಿಪಿ ಇದೆ. ಇದನ್ನು ಒಂದು ಬೌಲ್ನ ತೆಗೆದುಕೊತೀರಿ. ಆಮೇಲೆ ನೋಡ್ರಿ ಇದಕ್ಕೆ 2ನೇದು ಐಟಮ್ ನೋಡ್ರಿ, ಬೆಳ್ಳುಳ್ಳಿ ಹಾಕ್ಕೊಂಡು ಇದು ಕಡ್ಲಿ ಪಲ್ಯಗೆ ಮಾಡ್ಕೊಳಕತ್ತಾರೆ ನೋಡ್ರಿ. ಈಗ ಆಲ್ರೆಡಿ ಇದಕ್ಕೆ ಹಸಿಮೆಣ್ಸಿಕಾಯಿ ಮತ್ತು ಜೀರಿಗೆ ಉಪ್ಪು ಹಾಕಿ ಕೂಡಿಸಿಟ್ಕೊಂಡಾರ. ಮತ್ತು ಈಗ ಒಂದು ಗ್ಯಾಸ್ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಇವೆಲ್ಲ ಐಟಮ್ಗಳು ಹಾಕ್ಕೋಬೇಕು ನೋಡ್ರಿ. ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು ನೋಡ್ರಿ. ಆಲ್ರೆಡಿ ಆಗೈತೆ ನೋಡ್ರಿ, ಈಗ ಉಮ್ಗೊಂಡೈತದ. ಈ ಥರ ಮಾಡೋದು ರೆಸಿಪಿ 2 ಥರ ರೆಸಿಪಿ ಹೇಳ್ಕೊಟ್ಟಿವಿ ನೋಡ್ರಿ, ನೀವು ಮಾಡ್ಕೊಳ್ರಿ ನೋಡ್ರಿ. ಇದು ಆಗೈತಿ. ಈಗ ಒಂದು ಕಡ್ಲಿ ಪಲ್ಯ ಚಟ್ನಿ, ಆಮೇಲೆ ಒಂದು ಕಡ್ಲಿ ಪಲ್ಯ. ಇದು ನೋಡ್ರಿ, ಇದು ಚಟ್ನಿ ಬಂದುಬಿಟ್ಟು ಕುಟ್ಟಿರೋದು ಕುಟ್ಟು ಕಲ್ಲಿನಾಗ, ಇದು ಬಂದು ಪಲ್ಯ. ಇದು ಬೇಯಿಸಿ ಮಾಡೋದು ನೋಡ್ರಿ. 2 ವಿಧದಲ್ಲಿ ಹೇಳ್ಕೊಟ್ಟಿವ, ನೀವು ಮಾಡಿರಿ. ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ನೋಡ್ರಿ. ಈ ಥರ ಸಜ್ಜೆ ರೊಟ್ಟಿ, ಅವ್ರೆಕಾಳು ಪಲ್ಯ, ಕೆಮ್ಮೆಣ್ಸಿಕಾಯಿ ಚಟ್ನಿ ಮತ್ತು ಉಪ್ಪಿನಕಾಯಿ ಹಚ್ಕೊಂಡು ತಿಂದ್ರೆ ಮೊಸರು ಜೊತೆ ಸೂಪರಾಗಿರ್ತೈತಿ. ನೀವು ಮಾಡ್ಕೊಡ್ತೀನಿ. ಮತ್ತು ಎಲ್ಲರಿಗೂ ಇನ್ನೊಮ್ಮೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.